ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ಏನು ಮದಭಾವಿಯವರು ಆಕ್ಷೇಪ ಮಾಡ್ತಾ ಇದ್ದಾರೆ, ಅವರ ಪ್ರಧಾನ ಆಕ್ಷೇಪಗಳಲ್ಲಿ ಒಂದು ಶ್ರೀಮತ್ ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ ಶ್ರೀನಾರಾಯಣಾಚಾರ್ಯರು ರಾಜರಿಗೆ ಅಜ್ಞಾನವಿದೆ ಅಂತ ಹೇಳಿದ್ದಾರೆ. ಆಜನ್ಮಭೂಮೇರಟತೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರಮುಢ್ವ ಆಯಾಸಮಸ್ಮನ್ ಮೃದುಮಾನಸಸ್ಯ ವಾಯುರ್ಮುಹುಕೃಂತತು ಮಧ್ವರೂಪಿ ಅಂತ ರಾಜರು ಹೇಳಿದ್ದಾರೆ. ಅಲ್ಲಿ ತದ್ವರ್ಣನ ಭಾರಮುಢ್ವ, ಪ್ರತಿಯೊಂದು ತೀರ್ಥಕ್ಷೇತ್ರದ ವರ್ಣನೆಯನ್ನು ಮಾಡ್ತೇನೆ ಎಂಬಂತಹ ಭಾರ, ಅದನ್ನು ಹೊತ್ತುಕೊಂಡು ನಾನು ಹೊರಟಿದ್ದೇನೆ. ಶ್ರೀಮದಾಚಾರ್ಯರೆಂಬಂತಹ ವಾಯು ನನ್ನ ಆ ಮನಸ್ಸಿನ ತಾಪವನ್ನು, ಆಯಾಸವನ್ನು ಪರಿಹರಿಸಲಿ ಅಂತ ಅರ್ಥ. ನಾರಾಯಣಾಚಾರ್ಯರ ಅರ್ಥವನ್ನು ಹೇಳ್ತಾರೆ. ಭಾರಹ ಅಂತಂದರೆ ಆಗ್ರಹ, ಅಲ್ಲಿ ಇಂತಹ ತೀರ್ಥಕ್ಷೇತ್ರದ ವರ್ಣನೆ ಮಾಡಲೇಬೇಕೆಂಬಂತಹ ಆ ದಿವ್ಯಾಗ್ರಹ, ಸದಾಗ್ರಹದಿಂದ ರಾಜರು ಹೊರಟಿದ್ದಾರೆ. ಆಗ್ರಹಸ್ಯ ಅಬೋಧಾದಿನ ಮಧ್ಯೆ ಮಧ್ಯೆ ಆಯಾಸ ಹೇತುತ್ವಾತ್ ಭಾರ ಇತ್ಯುಕ್ತಂ. ಈ ಸದಾಗ್ರಹದಿಂದ ಹೊರಟಾಗ ಮಧ್ಯ ಮಧ್ಯದೊಳಗೆ ಅಬೋಧಾದಿನ, ಏನು ವರ್ಣನೆ ಮಾಡಬೇಕೆಂಬಂತಹ ಜ್ಞಾನವಿಲ್ಲ ಇತ್ಯಾದಿ ಅಜ್ಞಾನಾದಿಗಳಿಂದ ಭಾರ ಉಂಟಾಗ್ತಾ ಇದೆ. ಭಾರ ಅಂತ ಕರಿತಾ ಇದ್ದಾರೆ ಆ ಆಗ್ರಹವನ್ನು. ಅದನ್ನು ಶ್ರೀಮದಾಚಾರ್ಯರು ಪರಿಹರಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಇದು ಮದಭಾವಿಯವರ ಏನು ಆಕ್ಷೇಪ ಮಾಡ್ತಾ ಇದ್ದಾರೆ ಅದರ ಸಾರ. ಇದಕ್ಕೆ ಒಂದು ಉತ್ತರವನ್ನು ಪರಿಸ್ಪಷ್ಟವಾಗಿ ನಾವು ತಿಳಿದುಕೊಂಡಿದ್ದೇವೆ. ಶ್ರೀ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಸ್ಥಾನ ಧರ್ಮ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರೆಂಬ ವೇದಾಂತ ಸಾಮ್ರಾಜ್ಯದ ಮಹಾರಾಜರು ಆಜ್ಞೆಯನ್ನು ಮಾಡಿದ್ದಾರೆ. ತದ್ಭಕ್ತತ್ವಾತ್ ದೇವತಾಶ್ಚಾಭಿಪೂಜ್ಯಾ ಅಂತ ಹೇಳಿ ಪರಮಾತ್ಮನ ಭಕ್ತರನ್ನು ಪೂಜೆ ಮಾಡಬೇಕು ಅಂತ. ವಿಶೇಷತಸ್ತೇಷು ಅತ್ಯಂತ ಭಕ್ತಾ, ಪರಮಾತ್ಮನಲ್ಲಿ ಅತ್ಯಂತ ಭಕ್ತರಾದ ಏನು ಮಹಾದೇವತೆಗಳಿದ್ದಾರೆ ಅವರನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಚಾರ್ಯರ ಆ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ರಾಜರು ಶ್ರೀಮದ್ ಆಚಾರ್ಯರಿಗೆ ವಂದನೆಯನ್ನು ಮಾಡ್ತಾ ಇದ್ದಾರೆ, ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಲೋಕ ವಿಡಂಬನಕ್ಕಾಗಿ ಅಜ್ಞಾನಾದಿಗಳ ಪ್ರದರ್ಶನವನ್ನು, ದುರ್ಜನ ಮೋಹಕ್ಕಾಗಿ ತಾವು ಅಜ್ಞಾನಾದಿಗಳ ಪ್ರದರ್ಶನ, ಅಜ್ಞಾನವಿದೆ ಇತ್ಯಾದಿಯಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ಉತ್ತರವನ್ನು ಪರಿಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಈ ಏನು ಮಾತಿದೆ ಅಬೋಧಾದಿನ ಅನ್ನುವಂತಹ ಮಾತೇನಿದೆಯಲ್ಲ, ಇದು ಮದಭಾವಿಯವರೊಳಗೆ ರುಜುತ್ವದ ವಿರೋಧಿಗಳಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡಿದೆ. ಅಜ್ಞಾನ ಹೇಳಿದ್ದಾರೆ ರಾಜರಿಗೆ, ಅಜ್ಞಾನ ಹೇಳಿದ್ದಾರೆ ರಾಜರಿಗೆ, ನಾರಾಯಣಾಚಾರ್ಯರ ಅಜ್ಞಾನವನ್ನು ಹೇಳಿದ್ದಾರೆ ಅಂತ ಮೇಲಿಂದ ಮೇಲೆ ಪ್ರತಿಯೊಂದು ಕಡೆಯಲ್ಲಿ ಅವರು ಅದನ್ನೇ ಹೇಳಿಕೊಂಡು ಬರ್ತಾ ಇದ್ದಾರೆ. ಮದಭಾವಿಯವರ ಈ ಆಕ್ಷೇಪಕ್ಕೆ ಸಾಕ್ಷಾತ್ ಶ್ರೀ ನಾರಾಯಣಾಚಾರ್ಯರೇ ತಮ್ಮ ವ್ಯಾಖ್ಯಾನದಲ್ಲಿ ಪರಿಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಾರೆ. ಆ ಶ್ರೀನಾರಾಯಣಾಚಾರ್ಯರ ಪಾದಗಳನ್ನು ಸ್ಮರಣೆ ಮಾಡಿ ಭಾವಿಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ವಂದಿಸಿ ಅದನ್ನು ಪರಿಪೂರ್ಣವಾಗಿ ನಾವೀ ದಿವಸ ತಿಳಿದುಕೊಳ್ಳೋಣ. ನೋಡಿ, ಶ್ರೀಮತ್ ತೀರ್ಥ ಪ್ರಬಂಧದ ಪ್ರಪ್ರಥಮ ಶ್ಲೋಕ ರಾಜರು ಮಂಗಲಾಚರಣೆಯನ್ನು ಮಾಡ್ತಾರೆ. ಹರಿಕ್ಷೀರಾಂಬುದೇ ಸ್ವೈರಂ ಭವಘರ್ಮ ರಿಪೋರ್ ಮನಃ ವಿಹರ ಅಹರಹಶ್ಚಿತ್ರ ಚಾರಿತ್ರ ಚತುರೋರ್ವಿಷು. ಮೊಟ್ಟ ಮೊದಲ ಪದ್ಯ ರಾಜರು ಏನು ಹೇಳ್ತಾ ಇದ್ದಾರೆ? ಮನಸ್ಸಿಗೆ ಹೇಳ್ತಾ ಇದ್ದಾರೆ, ತಮ್ಮ ಮನಸ್ಸಿಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಭವಘರ್ಮ ರಿಪೋಹೋ, ಸಂಸಾರವೆಂಬ ಬಿಸಿಲಿಗೆ ರಿಪುವಾದ ಅರ್ಥಾತ್ ಸಂಸಾರದ ತಾಪವನ್ನು ಪರಿಹಾರ ಮಾಡುವ ಹರಿಕ್ಷೀರಾಂಬುಧೇಹೇ, ಪರಮಾತ್ಮನನ್ನ ಕ್ಷೀರ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಪರಮಾತ್ಮನೆಂಬ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದಲ್ಲಿ ಅಲೆಗಳಿರುತ್ತವೆ. ಏನು ಅಲೆಗಳು? ಚಿತ್ರ ಚಾರಿತ್ರ ಚತುರೋರ್ವಿಷು, ವಿಶಿಷ್ಟವಾದಂತಹ ಭಗವಂತನ ಏನು ಚರಿತ್ರೆಗಳಿವೆ, ಲೀಲೆಗಳಿವೆ, ಆ ಲೀಲೆಗಳೆಂಬ ಅಲೆಗಳಲ್ಲಿ ವಿಹಾರವನ್ನು ಮಾಡು ಅಂತ ಮನಃ ಅಂತ ತಮ್ಮ ಮನಸ್ಸನ್ನು ಸಂಬೋಧನೆ ಮಾಡಿ ರಾಜರು ತಿಳಿಸಿ ಹೇಳಿದ್ದಾರೆ. ನಮ್ಮ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಈ ಮಾತಿಗೆ ಪರಮಾದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ನಮ್ಮ ಶ್ರೀನಾರಾಯಣಾಚಾರ್ಯರು. ವ್ಯಾಖ್ಯಾನ ಮಾಡುವುದಕ್ಕಿಂತ ಮುಂಚೆ ತಮ್ಮ ವ್ಯಾಖ್ಯಾನ ರಾಜರಿಗೆ ಸಮ್ಮತ. ನಾನು ಗುರುಗಳಿಂದಲೇ ಸಾಕ್ಷಾತ್ತಾಗಿ, ಗುರುಗಳು ಅಂದರೆ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು, ಅವರ ಸಾಕ್ಷಾತ್ ಶಿಷ್ಯರು ಶ್ರೀನಾರಾಯಣಾಚಾರ್ಯರು, ಅವರಿಂದಲೇ ಸಾಕ್ಷಾತ್ತಾಗಿ ತಿಳಿದು ಅರ್ಥವನ್ನು ಹೇಳ್ತಾ ಇದ್ದೇನೆ ಅಂತ ತಿಳಿಸ್ತಾರೆ. ವಾದಿರಾಜೋಕ್ತಿ ಚಾತುರ್ಯಂ ಅಶಕ್ಯಂ ಜ್ಞಾತು ಮಂಜಸ ತಥಾಪಿ ವಕ್ಷ್ಯೇ ತಚ್ಛಿಕ್ಷಾಂ ಅನುಸೃತ್ಯೈವ ಲೇಷತಃ.
ನಾ ರಾಜರ ಎಲ್ಲ ಮಾತುಗಳಿಗೆ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅವರ ಚಾತುರ್ಯವನ್ನು ಪೂರ್ಣವಾಗಿ ತಿಳಿಸಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೂ ತಚ್ಚಿಕ್ಷಾ ಮನುಸೃತ್ಯ, ಅವರೇ ನನಗೆ ಶಿಕ್ಷಣ ನೀಡಿದ್ದಾರೆ, ಅರ್ಥವನ್ನು ಹೇಳಿದ್ದಾರೆ, ಅದನ್ನು ಅನುಸರಿಸಿ ಲೇಷತಃ ಅವರು ಹೇಳಿದ ಎಲ್ಲ ಅರ್ಥವನ್ನು ಹೇಳಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ನಾನು ಎಷ್ಟು ಹೇಳಬೇಕು ಅಂತ ಇದೆಯೋ ಅಷ್ಟನ್ನು ನಾನು ಹೇಳ್ತೇನೆ, ಲೇಷತಃ ಸ್ವಲ್ಪ ಅರ್ಥವನ್ನು ವಿವರಿಸ್ತೇನೆ ಅಂತ ಹೇಳಿ ಈ ಎಲ್ಲ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡ್ತಾರೆ. ನೋಡಿ, ಸ್ವಾಂತೋಪಲಕ್ಷಿತ ಸಜ್ಜನಾನ್ ಪ್ರತಿ ಉಪದಿಶತಿ ಹರೀತಿ. ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ ರಾಜರು. ಮಂಗಲಾಚರಣವನ್ನು ಮಾಡ್ತಲೇ ಯಾರು ಈ ಗ್ರಂಥವನ್ನು ಓದಬೇಕು ಅಂತ ತಿಳಿಸ್ತಾ ಅವರೀಗ ಉಪದೇಶವನ್ನೂ ಮಾಡ್ತಾ ಇದ್ದಾರೆ ರಾಜರು. ಏನು? ಹೇ ಮನಃ ತ್ವಂ. ನೋಡಿ, ಸಂಬೋಧನೆ ಯಾರಿಗಿದೆ? ಮನಸ್ಸಿಗೆ ಸಂಬೋಧನವಿದೆ. ಮನಃ ವಿಹರ, ಎಲೈ ಮನಸ್ಸೇ ನೀನು ಪರಮಾತ್ಮನ ಈ ಗುಣಚಾರಿತ್ರಗಳಲ್ಲಿ ವಿಹಾರವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಹೇ ಮನಃ ತ್ವಂ ಇಷ್ಟು ಹೇಳಿ ನಿಲ್ಲಿಸ್ತಾರೆ. ಅಲ್ಲಿ ವಿವರವನ್ನು ಕೊಡ್ತಾರೆ. ರಾಜರ ಮನಸ್ಸಿನ ಅಭಿಪ್ರಾಯವನ್ನು ರಾಜರಿಂದಲೇ ತಿಳಿದ ರಾಜರ ಸಾಕ್ಷಾತ್ ಶಿಷ್ಯರಾದ ಶ್ರೀನಾರಾಯಣಾಚಾರ್ಯರು ಹೇಳ್ತಾರೆ. ಸ್ವಸ್ಯ ವಿಷ್ಣುಭಕ್ತತೆಯ ಸ್ವಮನಸ್ ಸದೃಶ ಸಕಲ ವಿಷ್ಣುಭಕ್ತ ಮನಸಾಂ ವಿಹಾರಯೋಗ್ಯತ್ವಸ್ಯಾಪಿ ಲಾಭೇನ ಸಾಧಿಕಾರಿಕತ್ವ ಸೂಚನಾಯ ಚ ಇಯಂ ಸಂಬುದ್ಧಿ. ಮನಃ ಅಂತ ಯಾರನ್ನು ಕರಿತಾ ಇದ್ದಾರೆ? ಕೇವಲ ತಮ್ಮ ಮನಸ್ಸನ್ನು ಕರಿತಾ ಇದ್ದಾರ? ಅಲ್ಲ, ಸ್ವಾಂತೋಪಲಕ್ಷಿತ ಸಜ್ಜನಾನ್. ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಮನಸ್ಸು ಅನ್ನುವ ಶಬ್ದದಿಂದ ಸಕಲ ಸಜ್ಜನರನ್ನು, ಸಕಲ ವಿಷ್ಣು ಭಕ್ತರಾದ ಸಜ್ಜನರನ್ನು ತೆಗೆದುಕೊಳ್ಳಬೇಕು. ಉಪಲಕ್ಷಣ, ಸ್ವಾಂತೋಪಲಕ್ಷಿತ ಸಜ್ಜನಾನ್. ಮನಃ ಅನ್ನೋದು ಉಪಲಕ್ಷಣ. ಆ ಮನಸ್ಸು ಅನ್ನೋ ಶಬ್ದದಿಂದ ಯಾರನ್ನೆಲ್ಲ ತೆಗೆದುಕೊಳ್ಳಬೇಕು? ಸಕಲ ಸಜ್ಜನರನ್ನು ತೆಗೆದುಕೊಳ್ಳಬೇಕು. ಸಕಲ ಸಜ್ಜನರಿಗೆ ಇದನ್ನು ಉಪದೇಶ ಮಾಡ್ತಾ ಇದ್ದಾರೆ. ನೋಡಿ, ಸ್ಪಷ್ಟವಾದ ಉತ್ತರ ಸಿಕ್ತು. ಸ್ವಲ್ಪ ವಿವರಿಸ್ತೇನೆ. ಉಪಲಕ್ಷಣ ಅಂದರೆ ಏನು? ಒಬ್ಬ ಸಜ್ಜನರಿದ್ದಾರೆ, ಗಂಗಾ ತೀರಕ್ಕೆ ಹೋಗಿದ್ದಾರೆ, ಶ್ರಾದ್ದ ಮಾಡಬೇಕಂತ ಅಪೇಕ್ಷೆ. ಶ್ರಾದ್ದದ ಪದಾರ್ಥಗಳನ್ನೆಲ್ಲ, ಹಾಲು ಮೊಸರು ಮುಂತಾದ ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಮಗನಿಗೋ ಶಿಷ್ಯನಿಗೋ ಹೇಳಿದರು, ನಾನು ಸ್ನಾನಕ್ಕೆ ಹೋಗಿ ಬರ್ತೇನೆ, ಇಲ್ಲಿ ಕಾಗೆಗಳು ತುಂಬ ಇವೆ, ಕಾಕೇಭ್ಯೋ ದಧಿರಕ್ಷೇತಾಂ, ಕಾಗೆಗಳಿಂದ ಈ ಮೊಸರು ಮುಂತಾದವನ್ನು ರಕ್ಷಣೆ ಮಾಡು ಅಂತ ಹೇಳಿ ಅವರು ಸ್ನಾನಕ್ಕೆ ಹೋದರು. ಸ್ನಾನ ಮುಗಿಸಿಕೊಂಡು ಬರ್ತಾರೆ, ಪಾತ್ರೆಯಲ್ಲಿ ಮೊಸರಿಲ್ಲ. ಕೇಳಿದರು ಶಿಷ್ಯನೋ ಮಗನೋ, ಎಲ್ಲಿ ಮೊಸರು ಅಂತ. ಬೆಕ್ಕು ಬಂದು ಕುಡ್ಕೊಂಡು ಹೋಯ್ತು ಅಂತಂದ. ಅಲ್ಲೋ, ಕಾಪಾಡಲಿಕ್ಕೆ ಹೇಳಿದ್ದೆ ನಾನು. ಇಲ್ಲ, ನೀವು ಹೇಳಿದ್ದೇನು? ಕಾಗೆಗಳಿಂದ ರಕ್ಷಣೆ ಮಾಡ್ರಿ. ನಾ ಕಾಗೆಗಳ ಬಂದು ಓಡಿಸ್ದೆ, ಬೆಕ್ಕು ಬಂದಾಗ ಓಡಿಸ್ಲಿಲ್ಲ. ತಪ್ಪಲ್ವ? ಕಾಕ ಅನ್ನುವ ಶಬ್ದಕ್ಕೆ ಏನರ್ಥ ಅಲ್ಲಿ? ಕಾಗೆ ಅನ್ನುವ ಶಬ್ದಕ್ಕೆ ಏನರ್ಥ ಅಲ್ಲಿ? ಮೊಸರನ್ನು ಹಾಳು ಮಾಡುವ ಎಲ್ಲವೂ ಅಂತ ಅರ್ಥ. ಹೌದಾ? ಅದನ್ನು ಉಪಲಕ್ಷಣ ಅಂತ ಕರೀತಾರೆ. ಅದನ್ನು ಪ್ರತಿಯೊಂದನ್ನು ಉಲ್ಲೇಖ ಮಾಡಬೇಕಾಗಿಲ್ಲ. ಕಾಗೆ ಬಂದರೆ, ಬೆಕ್ಕು ಬಂದರೆ, ಕೋತಿ ಬಂದರೆ, ಗಾಳಿ ಬಂದರೆ, ಮತ್ತೊಂದೇನೋ ಆದರೆ ಇದೆಲ್ಲ ಏನೂ ಹೇಳಬೇಕಾಗಿಲ್ಲ. ಕಾಕೇಭ್ಯೋ ದಧಿರಕ್ಷತಾಂ. ಮೊಸರನ್ನು ಕಾಗೆಗಳಿಂದ ಕಾಪಾಡು ಅಂತಂದರೆ ಆ ಕಾಗೆಗೆ ಯಾವುದರಿಂದ ಮೊಸರಿಗೆ ತೊಂದರೆಯಾಗುತ್ತೋ ಅವೆಲ್ಲವೂ ಅಂತ ಗ್ರಹಣ ಮಾಡಿಕೊಳ್ಳಬೇಕು. ಇದನ್ನು ಉಪಲಕ್ಷಣ ಅಂತ ಹೇಳಿ ಕರೀತಾರೆ. ಉಪಲಕ್ಷಣ ಅಂತ ಹೇಳಿ ಕರೀತಾರೆ. ಶ್ರೀನಾರಾಯಣಾಚಾರ್ಯರು ಏನು ಹೇಳ್ತಾ ಇದ್ದಾರೆ? ಸ್ವಾಂತೋಪಲಕ್ಷಿತ ಸಜ್ಜನಾನ್ ಪ್ರತಿ ಉಪದಿಶತಿ. ಮನಃ ಅಂತ ರಾಜರು ಹೇಳ್ತಾ ಇದ್ದಾರೆ. ಮನಃ ಅನ್ನುವ ಶಬ್ದಕ್ಕೆ ಏನೆಲ್ಲ ಅರ್ಥ? ಸಜ್ಜನರು ಅಂತ ಅರ್ಥ. ಹೇಗೆ ಅದನ್ನು ಸಜ್ಜನರು ಇವರೇ ಅಂತ ಹೇಗೆ ನಾವು ನಿರ್ಣಯ ಮಾಡಿಕೊಳ್ಳೋದು? ಹೇಗೆ ಕಾಕೇಭ್ಯೋ ದಧಿರಕ್ಷ್ಯತಾ ಅಂದಾಗ ಮೊಸರಿಗೆ ತೊಂದರೆ ಮಾಡುವಂತಹ ಎಲ್ಲವೂ ಅಂತ ಅರ್ಥ ಮಾಡಿಕೊಂಡೆವೋ, ಅಲ್ಲೊಂದು ಧರ್ಮ ಬೇಕಲ್ಲ. ಅದು ಹೇಗೆ ನಿರ್ಣಯ ಮಾಡಿಕೊಳ್ಳೋದು ಅದನ್ನೂ ತಿಳಿಸಿದರು. ಏನಂತ? ಸ್ವಮನ ಸದೃಶ ಸಕಲ ವಿಷ್ಣು ಭಕ್ತ ಮನಸಾಂ ವಿಹಾರ ಯೋಗ್ಯತ್ವಾತ್. ಪರಮಾತ್ಮನ ಗುಣಗಳೆಂಬಂತಹ, ಪರಮಾತ್ಮನೆಂಬ ಕ್ಷೀರಸಾಗರ, ಆ ಕ್ಷೀರಸಾಗರದ ಅಲೆಗಳು, ಪರಮಾತ್ಮನ ಚರಿತ್ರೆಗಳೆಂಬ ಅಲೆಗಳು, ಪರಮಾತ್ಮನ ಗುಣಮಾಹಾತ್ಮ್ಯದಲ್ಲಿ ರತರಾಗುವ ಏನೆಲ್ಲ ವಿಷ್ಣು ಭಕ್ತರಿದ್ದಾರೆ ಅವರೆಲ್ಲರನ್ನೂ ಮನಃ ಅನ್ನುವ ಶಬ್ದದಿಂದ ಸಂಬೋಧನೆ ಮಾಡಿ ತಿಳಿಸಿದರು ನಮ್ಮ ರಾಜರು. ಮನಃ ಅನ್ನುವ ಶಬ್ದಕ್ಕೇನು ಅರ್ಥ ಆಯ್ತು ಈಗ? ಏ ಮನಸ್ಸೇ ಅಷ್ಟೇ ಅರ್ಥ ಅಲ್ಲ, ಎಲೈ ಸಜ್ಜನರೇ, ಸಕಲ ವಿಷ್ಣು ಭಕ್ತರೇ. ಏನು ಆದೇಶ ಮಾಡ್ತಾ ಇದ್ದಾರೆ? ಚಿತ್ರ ಚಾರಿತ್ರ ಚತುರೋರ್ಮಿಷು. ಪರಮಾತ್ಮನ ಗುಣಗಳೆಂಬಂತಹ ಆ ಅಲೆಗಳಲ್ಲಿ, ಪರಮಾತ್ಮ ಕ್ಷೀರಸಾಗರ, ಪರಮಾತ್ಮನೆಂಬ ಕ್ಷೀರಸಾಗರ,
ಅವನ ಚರಿತ್ರಗಳೆಂಬಂತಹ ಅಲೆಗಳಲ್ಲಿ ನೀವು ವಿಹಾರವನ್ನು ಮಾಡಿರಿ, ಆದೇಶವನ್ನು ಮಾಡಿದರು. ಹಾಗಾದರೆ ಯಾರಿಗಾಗಿ ಈ ಗ್ರಂಥ ಅನ್ನೋದು ಕೂಡ ಗೊತ್ತಾಯಿತು. ಯಾರಿಗಾಗಿ? ವಿಷ್ಣು ಭಕ್ತರಿಗಾಗಿ. ಯಸ್ಮಿನ್ ರಮಂತೆ ಹರಿಪಾದ ಭಕ್ತ. ಈಗ ಇವರು ಆಕ್ಷೇಪ ಮಾಡ್ತಾ ಇರುವಂತಹ ವಿಷಯಕ್ಕೆ ಬರೋಣ. ಆಕ್ಷೇಪ ನಿಕೃಂತನವಾಗಿ ಬಿಡ್ತದೆ. ಆಯಾಸಮಸ್ಮನ್ ಮೃದುಮಾನಸಸ್ಯ ವಾಯುರ್ಮೋಹ ಕೃಂತತು ಮಧ್ವರೂಪಿ. ಅಸ್ಮನ್ ಮೃದುಮಾನಸಸ್ಯ, ಅಸ್ಮನ್ ಮೃದುಮಾನಸಸ್ಯ, ಅಸ್ಮತ್ ಬಹುವಚನ ಶಬ್ದವಿದೆ ನೋಡಿ. ನಮ್ಮೆಲ್ಲರ ಅನ್ನುವ ಅರ್ಥ ಬರ್ತದೆ ಅಲ್ಲಿ. ಏನೆಲ್ಲ ಮನಸ್ಸಿನ, ಸಜ್ಜನರ ಮನಸ್ಸಿನ ಆಯಾಸವಿದೆಯೋ, ಏನೆಲ್ಲ ಆಯಾಸ, ಅಬೋಧಾದಿಗಳು ಇವರೆಲ್ಲ ಹೇಳ್ತಾ ಇರ್ತಕ್ಕಂತಹ ಅಜ್ಞಾನಾದಿಗಳೆಲ್ಲ ಏನು ಆಯಾಸವಿದೆ ಅದನ್ನು ವಾಯುದೇವರು ಪರಿಹಾರ ಮಾಡಲಿ. ಮನಃ ಅನ್ನುವ ಶಬ್ದದಿಂದ ಸಕಲ ಸಜ್ಜನರನ್ನೂ ತೆಗೆದುಕೊಂಡಿದ್ದಾರೆ. ಮನಃ ವಿಹಾರ, ಮನಸ್ಸೇ ವಿಹಾರ ಮಾಡು. ಅರ್ಥವೇನು? ಸಜ್ಜನರೇ ವಿಹಾರ ಮಾಡಿರಿ ಅರ್ಥವನ್ನೇ ಹೇಳಿದರು ಶ್ರೀನಾರಾಯಣಾಚಾರ್ಯರು. ಅಸ್ಮನ್ ಮೃದುಮಾನಸಸ್ಯ, ನಮ್ಮ ಈ ಕೋಮಲವಾದಂತಹ ಮನಸ್ಸಿನ ಏನು ಆಯಾಸವಿದೆಯೋ ಅದನ್ನು ವಾಯುದೇವರು ಪರಿಹಾರ ಮಾಡಲಿ. ಏನರ್ಥ? ಸಕಲ ಸಜ್ಜನರ ಮನಸ್ಸಿನ ಆಯಾಸವನ್ನು, ಅಜ್ಞಾನವನ್ನು ಪರಿಹಾರ ಮಾಡಲಿ. ಅಸ್ಮತ್ ಅಂತ ಹೇಳೋದ್ರಿಂದ ರಾಜರು ಬಂದರಲ್ಲ, ಹೌದು ಬಂದಿದ್ದಾರೆ. ಸ್ಥಾನ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದಾರೆ. ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದ್ದಾರೆ. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು, ನರಹರಿಯ ನಿಮ್ಮ ನಾಮಸ್ಮರಣೆ ಮಾಡದಲೇ ಘೋರ ನರಕಕ್ಕೆ ಗುರಿಯಾದೆನು. ಭಾಗವತಾದಿ ಶಾಸ್ತ್ರಗಳ ಅಧ್ಯಯನ ಮಾಡಿಲ್ಲ, ವೇದ ಬಾಹ್ಯರಿಗೆರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ, ಇದೆಲ್ಲ ಶ್ವಾನನಂದದಿ ಚರಿಸಿದೆನು. ಘಸಘಸನೆ ತಾಂಬೂಲ ಪಶುವಿನಿಂದದಿ ಮೆದ್ದು ಕುಸುಮ ಗಂಧಿಯ ರಮಿಸುತ್ತ. ಇದೆಲ್ಲ ದಾಸರಾಯರು ಮಾಡಿದ್ದಾರೆ ಏನು? ಇಲ್ಲ. ಆ ರೀತಿಯಾದ ಪಾಪ ಮಾಡಿದವರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಆ ದೋಷಾರೋಪಣೆ ತಮ್ಮಲ್ಲಿ ಮಾಡಿಕೊಂಡು ಕಲಿಸಿಕೊಡ್ತಾರೆ. ಇದು ಒಂದು ಶ್ರೇಷ್ಠವಾದಂತಹ ಸಂಪ್ರದಾಯ. ಮತ್ತೊಬ್ಬರಲ್ಲಿರುವಂತಹ ದೋಷವನ್ನು ನಮ್ಮಲ್ಲಿ ಆರೋಪಣ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿದೆಯಲ್ಲ, ಇದೊಂದು ಶ್ರೇಷ್ಠವಾದ ಸದ್ವೈಷ್ಣವ ಸಂಪ್ರದಾಯ, ಪರಮ ಪರಮ ಶುದ್ಧವಾದ ಸಂಪ್ರದಾಯ. ಇದೇ ಶ್ರೀ ರುಜುತ್ವದ ಏನು ಪ್ರಶ್ನೋತ್ತರ ಮಾಲಿಕೆ ಇದೆ, ಈ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಆ ವಿಷಯವು ಪ್ರಧಾನವಾಗಿ ಬರ್ತದೆ. ನಾವು ನೀವೆಲ್ಲ ಇದನ್ನು ಸಾಕ್ಷಾತ್ ಭಾವಿ ಸಮೀರರೇ ಚರ್ಚೆ ಮಾಡಿದ್ದಾರೆ. ಆ ವಿಷಯಕ್ಕೂ ಬರ್ತೇನೆ. ಹೀಗಾಗಿ ನನ್ನ ಆಯಾಸವನ್ನು ಪರಿಹಾರ ಮಾಡಲಿ ಅಂತ ಕೇವಲ ಹೇಳಿಲ್ಲ, ನಮ್ಮ ಅಸ್ಮನ್ ಮೃದುಮಾನಸಸ್ಯ ಬಹುವಚನವನ್ನ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಅಸ್ಮತ್ ಶಬ್ದವಿದೆ, ಜೊತೆಯೊಳಗೆ ಮನಃ ಅನ್ನುವಂತಹ ಶಬ್ದಕ್ಕೆ ಸಕಲ ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಶ್ರೀ ರಾಜರ ಶಿಷ್ಯರಾದ ಶ್ರೀ ನಾರಾಯಣಾಚಾರ್ಯರೇ ತಿಳಿಸಿ ಹೇಳಿದ್ದಾರೆ. ಹೀಗಾಗಿ ಆಯಾಸವನ್ನು ಪರಿಹಾರ ಮಾಡಲಿ ಅಂದರೆ ಸಜ್ಜನರ ಮನಸ್ಸಿನ ಆಯಾಸವನ್ನು ಪರಿಹಾರ ಮಾಡಲಿ ಅಂತ ಅರ್ಥ. ರಾಜರಿಗೂ ಅನ್ವಯವಾಗ್ತದಲ್ಲ, ಸ್ಥಾನ ಧರ್ಮ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ. 3 ಸ್ಥಾನ ಧರ್ಮದ ಪರಿಪಾಲನೆಗಳು. 1 ಭಗವಂತನ ಆದೇಶ, ಮನುಷ್ಯರಾಗಿ ಹುಟ್ಟಿ ಬಂದಾಗ ಮನುಷ್ಯರಂತೆ ವರ್ತನೆ ಮಾಡಿ, ನರವತ್ ಪ್ರವೃತ್ತಿ. ಸ್ವಯಂ ಭಗವಂತ ಅಜ್ಞಾನಾದಿಗಳನ್ನು ತೋರಿಸಿ ವಿಡಂಬನೆ ಮಾಡಿದ್ದಾನೆ ಭಗವಂತ ರಾಮಕೃಷ್ಣಾದಿ ಅವತಾರಗಳಲ್ಲಿ. ಭಗವಂತ ಮಾಡಿದಂತಹ ಆಜ್ಞೆಯ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ ರಾಜರು, ಮೊದಲನೆಯದು. ಎರಡನೆಯದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಆದೇಶ, ತದ್ಭಕ್ತತ್ವ ದೇವತಾಶ್ಚಾಭಿಪೂಜ್ಯ ಇತ್ಯಾದಿ ಏನಿದೆ, ಶ್ರೀಮದ್ ಆಚಾರ್ಯರನ್ನು ಪ್ರಾರ್ಥನೆ ಮಾಡಬೇಕು ಇತ್ಯಾದಿ, ಅದು ಅರ್ಥಾತ್ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕೆಂಬಂತಹ ಆದೇಶ, ಅದನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಆ ಎರಡನೆಯ ಸ್ಥಾನ ಧರ್ಮ. ಮೂರನೆಯ ಸ್ಥಾನ ಧರ್ಮ ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ದಾರೆ, ಕೈ ಹಿಡಿದು ನಡೆಸಿಕೊಡ್ತಾ ಇದ್ದಾರೆ. ಇವರ ಪ್ರಕಾರ ಯಥಾಶ್ರುತ ಅರ್ಥವನ್ನು ತೆಗೆದುಕೊಂಡು ಬಿಡಬೇಕು ಅಂದರೆ ಅಂಧೋಹಂ ಕರುಣಾ ಸಿಂಧೋ, ನನಗೆ ಕಣ್ಣಿಲ್ಲ ಕುರುಡ ಅಂತ ಅರ್ಥ ಮಾಡಬೇಕೇನಲ್ಲಿ? ಹಾಗರ್ಥ ಮಾಡಬೇಕು. ವೀಕ್ಷೇನ ಕ್ಷೇಮ ಪದ್ಧತಿ, ಇಡೀ ಜಗತ್ತಿಗೆ ಕ್ಷೇಮದ ಮಾರ್ಗವನ್ನು ತೋರಿಸಿದ ರಾಜನಿಗೆ ಕ್ಷೇಮ ಪದ್ಧತಿಯ ಜ್ಞಾನವಿರಲಿಲ್ಲ ಅಂತ ಅರ್ಥ ಮಾಡಬೇಕು? ಸರ್ವಥಾ ಇಲ್ಲ. ಸಿರಿರಮಣ ತವಚರಣ ಇತ್ಯಾದಿ ಏನು ದಾಸರ ಪದಗಳಿವೆ, ಅನಂಗ ಬಾಧೆಗೆ ಒಳಗಾದೇನೋ ಅನ್ನುವಂತಹ ಮಹಾನುಭಾವರ ವಚನಗಳಿವೆ, ಅವೆಲ್ಲವನ್ನು ಯಥಾಶ್ರುತವಾಗಿ ಅರ್ಥ ಮಾಡಬೇಕು? ಇಲ್ಲ. ಶಿಷ್ಯರಿಗಾಗಿ ಭಕ್ತರಿಗಾಗಿ ಕಲಿಯುಗದಲ್ಲಿ ಹುಟ್ಟಿ ಬಂದಂತಹ ಜನ ನಾವು. ಮಂದಭಾಗ್ಯ ಹ್ಯುಪದ್ರುತ, ಅನೇಕ ತರಹದ ದೋಷಗಳಿಂದ ತುಂಬಿ ಹೋಗಿಬಿಟ್ಟಿದ್ದೇವೆ. ನಮ್ಮ ಉದ್ಧಾರ ನಾವು ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತಿಳಿಸಿಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಬ್ಬ ಮಹಾನುಭಾವರು. ಹೀಗಾಗಿ ಆ ಉದ್ಧಾರದ ಬಗೆಯನ್ನು ಸ್ವಯಂ ತಾವು ತೋರಿಸಿಕೊಡ್ತಾ ಇದ್ದಾರೆ. ಸ್ಥಾನ ಧರ್ಮದ ಪರಿಪಾಲನೆ ನೀನು ಹೀಗೆ ಮಾಡು ಅಂತ ಹೇಳ್ತಾ ಇರೋದಲ್ಲ,
ಹೀಗೆ ನಾನು ಮಾಡ್ತೇನೆ ಅಂತ ಸ್ವಯಂ ತಾವೇ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯನ್ನು ನಮಗೆ ಅನುಗ್ರಹಿಸಿದ್ದಾರೆ ರಾಜರು. ಹೀಗಾಗಿ ಅಸ್ಮನ್ ಮೃದುಮಾನಸಸ್ಯ ಆಯಾಸಂ, ಏನರ್ಥ? ಸಜ್ಜನರಿಗೆ ಉಂಟಾಗುವ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಬೇಕು ವಾಯುದೇವರ ಪ್ರಾರ್ಥನೆಯಿಂದ. ಸ್ಪಷ್ಟವಾಯಿತು ಅರ್ಥ? ಮದಭಾವಿಯವರ ಅನೇಕ ಮಾತುಗಳಿವೆ, ಒಂದೊಂದಾಗಿ ಕೇಳಿ ಈಗ. ಆದರೆ ಈ ಮೊದಲೇ ಹೇಳಿದಂತೆ ಪುಸ್ತಕಗಳನ್ನು ಇಟ್ಕೊಂಡು ಓದಿದಾಗ ಯಾವುದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತನ್ನೋದು ಅವರಿಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಪಡಿಬೇಕು ಅನ್ನೋದಿದ್ದರೆ ಗುರುಗಳ ಮುಖದಿಂದಲೇ ಕೇಳಿ ಯಾವ ಯುಕ್ತಿಗಳನ್ನು, ಯಾವ ಪ್ರಮಾಣಗಳನ್ನು ಎಲ್ಲಿ ಬಳಸಿಕೊಳ್ಳಬೇಕು ಅಂತನ್ನೋದನ್ನು ತಿಳಿದುಕೊಳ್ಳಬೇಕು. ಆ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಂತಹ ನಾರಾಯಣಾಚಾರ್ಯರಾಗಲಿ, ಸುರೋತ್ತಮ ತೀರ್ಥರಾಗಲಿ, ಅವರು ಹೇಳಿದ ಮಾತು ಸ್ಪಷ್ಟ ಇದೆ. ಅವರು ಆಯಾಸಮಸ್ಮನ್ನಂತನಲ್ಲಿ ಆಯಾಸ ಶಬ್ದವನ್ನಾಡಿದರೆ ನಾರಾಯಣಾಚಾರ್ಯರು ಅಬೋಧಾದಿ ಜನಿತ ಮನಸ್ತಾಪಂ, ಆ ಮನಸ್ತಾಪವನ್ನು ವಾಯುದೇವರು ಪರಿಹಾರ ಮಾಡಲಿ ಅಂತ ಹೇಳಿದ್ದನ್ನು ನಾವು ಕೇಳ್ತೇವೆ. ಟಿಪ್ಪಣಿಗೆ ಅನುಸಾರವಾಗಿ ಯುಕ್ತಿ ಮಲ್ಲಿಕಾ ವಚನವನ್ನು ಹಿಂದಕ್ಕೆ ಪ್ರಮಾಣ ಕೊಟ್ಟು ಹೇಳಿದ್ದಿದೆ. ಆ ಟಿಪ್ಪಣಿಗೆ ಅನುಸಾರವಾಗಿ ಮೂಲಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕು ಅಂತ. ಆ ವ್ಯಾಖ್ಯಾನ ಇದ್ದದ್ದು ಅಬೋಧಾದಿ ಜನಿತವಾದ ಮನಸ್ತಾಪ ಅಂತ ನಾರಾಯಣಾಚಾರ್ಯರು ಬರೆದಾಗ, ಇದೆಲ್ಲ ನಾಟಕ ಅಂತ ಹೇಳ್ತಿರಲ್ಲ, ನಿಮ್ಮನ್ನು ನೀವು ನಾರಾಯಣಾಚಾರ್ಯರಿಗಿಂತ ಸುರೋತ್ತಮ ತೀರ್ಥರಿಗಿಂತ ದೊಡ್ಡವರು ಅಂತ ತಿಳಿದುಕೊಂಡಿದ್ದೀರಿ. ಹೀಗಾಗಿ ಆ ಸುರೋತ್ತಮ ತೀರ್ಥರ ವ್ಯಾಖ್ಯಾನವನ್ನು ಧಿಕ್ಕಾರ ಮಾಡ್ತಾ ಇದ್ದೀರಿ. ನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನು ಕೂಡ ಧಿಕ್ಕರಿಸ್ತಾ ಇದ್ದೀರಿ. ಇದು ಸರ್ವಥಾ ಶೋಭೆ ತರುವಂತಹ ಮಾತಲ್ಲ. ಆ ವ್ಯಾಖ್ಯಾನಕಾರರು ಸಾಕ್ಷಾತ್ ಶಿಷ್ಯರು, ಸಾಕ್ಷಾತ್ ಪೂರ್ವಾಶ್ರಮದ ಅನುಜರೇನಿದ್ದಾರೆ, ಅವರು ಹೇಳಿದ ಮಾತುಗಳಿಗೆ ಅನುಗುಣವಾಗಿ ನಾವು ವಾದಿರಾಜರ ವಾಕ್ಯಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕೇ ಹೊರತು ನೀವು ವಿಡಂಬನ ಅಂತ ಹೇಳಿದ ಮಾತ್ರಕ್ಕೆ ನಾವು ಒಪ್ಪಬೇಕಾ? ಮದಭಾವಿಯವರೇ, ನೀವು ಹೇಳ್ತೀರಿ ಯಾವುದನ್ನು ಎಲ್ಲಿ ಬಳಸ್ಕೋಬೇಕು, ಎಲ್ಲಿ ಬಳಸಬಾರದು ಅನ್ನೋದನ್ನು ಗುರುಪದೇಶದಿಂದ ಕಲಿಲಿಕ್ಕೆ ಸಾಧ್ಯ, ಗುರುಕುಲ ವಾಸದಿಂದ ಅಂತ. ಇದಾ ಕಲಿತದ್ದು? ಇದನ್ನು ಮಾತ್ರ ಜನರ ಮುಂದೆ ಹೇಳ್ರಿ, ಅದನ್ನು ಹೇಳಬೇಡ್ರಿ, ಇದಾ ಕಲಿತದ್ದು? ಇನ್ನು ಎರಡನೆಯದು, ಯಾಕೆ ನಾರಾಯಣಾಚಾರ್ಯರ ಅಬೋಧಾದಿನ ಅನ್ನುವ ಮಾತು ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ಸ್ವಾಂತ ಅನ್ನುವ ಶಬ್ದದಿಂದ ಸಕಲ ಸಜ್ಜನರನ್ನೂ ತೆಗೆದುಕೊಳ್ಳಬೇಕು ಅಂತ ಅದೇ ನಾರಾಯಣಾಚಾರ್ಯರು ಮಂಗಲಾಚರಣ ಪದ್ಯದ ವ್ಯಾಖ್ಯಾನದಲ್ಲಿ ಹೇಳಿದ್ದು ನಿಮಗೆ ಕಂಡಿಲ್ಲವೋ? ಗುರುಕುಲ ವಾಸದಲ್ಲಿ ನಿಮಗೆ ಪಾಠವಾಗಿಲ್ಲವೋ? ಅದರ ಜ್ಞಾನವೇ ನಿಮಗೆ ಯಾರಿಗೂ ಇಲ್ಲವೋ? ಅಥವಾ ಜ್ಞಾನವಿದ್ದು ಪೂರ್ವಾಗ್ರಹದಿಂದ ಮುಚ್ಚಿಡ್ತಾ ಇದ್ದೀರೋ? ಆಯಾಸಮಸ್ಮನ್ ಮೃದುಮಾನಸಸ್ಯ ವಾಯುರ್ಮುಹುಕೃಂತತು ಮಧ್ವರೂಪಿ. ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ನಾರಾಯಣಾಚಾರ್ಯರು ರಾಜರಿಗೆ ಅಜ್ಞಾನವಿದೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಮಾನಸ ಅನ್ನುವ ಶಬ್ದಕ್ಕೆ, ಮನಸ್ಸು ಅನ್ನುವ ಶಬ್ದಕ್ಕೆ ಕೇವಲ ರಾಜರ ಮನಸ್ಸು, ರಾಜರು ಅಂತ ಅರ್ಥವಲ್ಲ. ಸ್ವಂತೋಪಲಕ್ಷಿತ ಸಕಲ ಸಜ್ಜನರು, ಯಾರು ಭಗವಂತನ ಗುಣಮಾಹಾತ್ಮ್ಯಗಳಲ್ಲಿ ವಿಹಾರ ಮಾಡ್ತಾರೆಯೋ ಅಂಥ ಸಕಲ ಸಜ್ಜನರು ಮನಸ್ಸು ಎಂಬ ಶಬ್ದದಿಂದ ಗ್ರಾಹ್ಯ ಅಂತ ಅದೇ ನಾರಾಯಣಾಚಾರ್ಯರು ಬರೆದಿದ್ದಾರೆ. ಮದಭಾವಿಯವರೇ, ಪ್ರಶ್ನೆ ಮಾಡ್ತಾ ಇದ್ದೇನೆ ಈ ದಿವಸ ನಿಮಗೆ ನಾನು. ಈ ವಾಕ್ಯದ ಜ್ಞಾನ ನಿಮಗಿಲ್ಲವೋ? ಇದರ ಗುರುಪದೇಶ ನಿಮಗಾಗಿಲ್ಲವೋ? ಅಥವಾ ಇದನ್ನು ಬಳಸಬೇಕು, ಇದನ್ನು ಬಳಸಬಾರದು ಅನ್ನುವ ಪೂರ್ವಾಗ್ರಹದ ಉಪದೇಶವಾಗಿದೆಯೋ? ನೀವೇ ಹೇಳಿದ ರೀತಿಯಲ್ಲಿ ಯಾವುದನ್ನು ಎಲ್ಲಿ ಬಳಸಬೇಕು, ಯಾವುದನ್ನು ಎಲ್ಲಿ ಬಳಸಬಾರ್ದು ಅನ್ನೋದನ್ನು ಹೇಳಿಕೊಡ್ತಾರೆ ಅಂದ್ರಲ್ಲ. ಸಜ್ಜನರ ಮುಂದೆ ಇದನ್ನು ಹೇಳಬೇಡ್ರಿ, ಇದನ್ನು ಮಾತ್ರ ಹೇಳಿ. ದೊಡ್ಡವರ ಅಪಕರ್ಷವನ್ನು ಮಾತ್ರ ಹೇಳ್ರಿ, ಉತ್ಕರ್ಷವನ್ನು ಹೇಳಬೇಡ್ರಿ. ಇವೆಲ್ಲ ಪಾಠ ಆಗಿರಬೇಕಲ್ವಾ? ಸಮಾಜಕ್ಕೆ ಉತ್ತರವನ್ನು ಕೊಡಿ. ಈ ವಾಕ್ಯದ ಜ್ಞಾನ ನಿಮಗಿಲ್ಲವಾ? ಅಥವಾ ಜ್ಞಾನವಿದ್ದೂ ಪೂರ್ವಾಗ್ರಹದಿಂದ ಮುಚ್ಚಿಟ್ಟಿದ್ದೀರಾ? ಇದೊಂದೇ ಅಲ್ಲ ಮದಭಾವಿಯವರೇ. ಋಷಿರಾಜ ಶಬ್ದದ ಪ್ರಶ್ನೆಯ ಉತ್ತರವೂ ಹಾಗೆ ಉಳ್ಕೊಂಡಿದೆ, ಬಂದಿಲ್ಲ ನಿಮ್ಮಿಂದ ಇನ್ನು. ಋಷಿರಾಜ ಶಬ್ದವನ್ನು ಹೀಗೆ ಸ್ವರೂಪ ಚಿಂತನದ ಪುಸ್ತಕದಲ್ಲಿ ಮುಚ್ಚಿಡಲಾಗಿದೆ. ಅಜ್ಞಾನದಿಂದ ಮುಚ್ಚಿಟ್ಟದ್ದೋ, ಪೂರ್ವಾಗ್ರಹ ದುರಾಗ್ರಹಗಳಿಂದ ಮುಚ್ಚಿಟ್ಟದ್ದೋ? ಸಮಾಜಕ್ಕೆ ಉತ್ತರವನ್ನು ಕೊಡಿ. ಇನ್ನು ಸಮಾಜಕ್ಕೆ ತಿಳಿಸಿ ಹೇಳ್ತೇನೆ,
ಇವರೆಲ್ಲ ಮಹಾಪಂಡಿತರು, ದೊಡ್ಡವರು, ನಾವು ಹಾಗೆ ಹೀಗೆ ಅಂತ ತಮ್ಮ ತಮ್ಮ ಡಂಗುರವನ್ನು ತಾವು ಹೊಡೆದುಕೊಳ್ತಾ ಜನರ ಕಡೆಯಿಂದ ಆ ಡಂಗುರವನ್ನು ಹೊಯಿಸ್ತಾ ನಾವು ಹೇಳಿದ್ದೇ ಸಿದ್ಧಾಂತ, ನಾವೆಲ್ಲವನ್ನು ತಿಳಿದಿದ್ದೇವೆ, ನಾವೇ ಉಳಿಸಿದ್ದೇವೆ ಅಂತ ಅಂದ್ಕೊಂಡು ಬರ್ತಾರಲ್ಲ, ಎಂಥ ದುರಾಗ್ರಹದಿಂದ ಇವರು ಬಂದಿದ್ದಾರೆ ಅರ್ಥವನ್ನು ಮಾಡಿಕೊಳ್ಳಿ. ತೀರ್ಥ ಪ್ರಬಂಧದ ಪುಸ್ತಕವನ್ನು ತೆಗಿರಿ, ಮುದ್ರಣವಾಗಿರುವಂತಹ ಪುಸ್ತಕ. ಅದರೊಳಗೆ ಸ್ಪಷ್ಟವಾಗಿ ಶ್ರೀನಾರಾಯಣಾಚಾರ್ಯರು ಬರೀತಾರೆ, ಸ್ವಾಂತೋಪಲಕ್ಷಿತ ಸಜ್ಜನಾನ್ ಪ್ರತಿ ಉಪದಿಶತಿ. ಸ್ವಾಂತ ಮನಃ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಮನಸ್ಸು ಅನ್ನುವ ಶಬ್ದದಿಂದ ಸಕಲ ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ವ್ಯಾಖ್ಯಾನದಲ್ಲಿ. ಮನಸ್ಸಿಗೂ ಸಜ್ಜನರಿಗೂ ಏನು ಸಂಬಂಧ, ಹೆಂಗೆ ತೆಗೆದುಕೊಳ್ಳೋದು? ಉಪಲಕ್ಷಣವಾಗಬೇಕಾದರೆ ಸಂಬಂಧವಿರಬೇಕಲ್ಲ. ಕಾಕೇಭ್ಯೋ ದಧಿ ರಕ್ಷ್ಯತಾ ಅಂದಾಗ ಕಾಗೆಗಳಿಂದ ಮೊಸರನ್ನು ಕಾಪಾಡು ಅಂತಂದರೆ ಮೊಸರಿಗೆ ತೊಂದರೆಯನ್ನುಂಟು ಮಾಡುವ ಎಲ್ಲವೂ ಅಂತ ಕಾಕ ಶಬ್ದದಿಂದ ಅರ್ಥ. ಹೇಗೋ ಹಾಗೆ ಅಲ್ಲೊಂದು ಸಂಬಂಧ ಬೇಕಲ್ಲ. ಮೊಸರನ್ನು ಹಾಳು ಮಾಡುವಿಕೆ ಅನ್ನುವಂಥದ್ದರಿಂದ ಹೇಳಬೇಕು, ಆ ಒಂದು ಗುಣ ಬೇಕಲ್ಲ. ಏನದು ಸಂಬಂಧ ಅದನ್ನೂ ತಿಳಿಸಿ ಹೇಳಿದರು ನಮ್ಮ ಶ್ರೀನಾರಾಯಣಾಚಾರ್ಯರು. ಸ್ವಮನಃ ಸದೃಶ ಸಕಲ ವಿಷ್ಣು ಭಕ್ತ ಮನಸಾಂ ವಿಹಾರ ಯೋಗ್ಯತ್ವಸ್ಯಾಪಿ ಲಾಭೇನ. ಮನಸ್ಸಿಗೆ ಏನಾದೇಶ ಮಾಡ್ತಾ ಇದ್ದಾರೆ ಗುರುರಾಜರು? ಭಗವಂತನ ಗುಣಗಳಲ್ಲಿ ವಿಹಾರವನ್ನ ಮಾಡು. ಭಗವಂತನ ಗುಣಗಳಲ್ಲಿ ವಿಹಾರವನ್ನ ಮಾಡುವ ಅರ್ಹತೆ ಉಳ್ಳ ಸಕಲ ವಿಷ್ಣು ಭಕ್ತರಿಗೆ, ಯಸ್ಮಿನ್ ರಮಂತೆ ಹರಿಪಾದ ಭಕ್ತಾ, ಸಕಲ ವಿಷ್ಣು ಭಕ್ತರಿಗೂ ಇದು ಆದೇಶ. ಹಾಗಾದರೆ ಆಯಾಸಮಸ್ಮನ್ ಮೃದುಮಾನಸಸ್ಯ, ಮನಸ್ಸನ್ನು ಶಬ್ದದಿಂದ ಏನೇನು ತೆಗೆದುಕೊಳ್ಬೇಕು? ಸಕಲ ಸಜ್ಜನರ ಮನಸ್ಸು. ತದ್ವರ್ಣನ ಭಾರಮೂಢ್ವ, ರಾಜರಿಗೆ ಆಯಾಸವಿಲ್ಲ, ರಾಜರು ರುಜುಗಳು ಅವರಿಗೆ ಆಯಾಸವಿಲ್ಲ. ಆಯಾಸ ಜ್ಞಾನಾದಿಗಳಿವೆ ಅಂತ ಹೇಳಿಕೊಳ್ತಾರೆ. ದುರ್ಜನ ಮೋಹನಕ್ಕಾಗಿ, ಲೋಕ ಶಿಕ್ಷಣಕ್ಕಾಗಿ ಮತ್ತು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿದ ದೇವತಾ ಧರ್ಮಗಳೇನಿವೆ ಅವುಗಳ ಪರಿಪಾಲನೆಗಾಗಿ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಗುರುಗಳಾಗಿ ಶಿಷ್ಯರು ಏನು ಹೇಳಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದ್ದಾರೆ. ಗುರುಗಳು ಶಿಷ್ಯರಿಗೆ ಪಾಠ ಹೇಳ್ತಾರೆ. ರಾಮಃ ರಾಮೌ ರಾಮಾಹ, ಗುರುಗಳು ಹೇಳ್ತಾರೆ. ಶಿಷ್ಯ ಅನುಚ್ಚಾರಣ ಮಾಡ್ತಾನೆ, ರಾಮಃ ರಾಮೌ ರಾಮಾಹ. ತಾವೇ ಶ್ಲೋಕವನ್ನು ರಚನೆ ಮಾಡಿ ತಮ್ಮನ್ನೂ ಅದರೊಳಗೆ ಸೇರಿಸಿಕೊಂಡು ಭಗವಂತನ ಮುಂದೆ, ದೇವತೆಗಳ ಮುಂದೆ, ಶ್ರೀಮದಾಚಾರ್ಯರ ಮುಂದೆ ಬಾಗಿ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಮಾತು ಹೇಳ್ತೇನೆ, ಇಲ್ಲಿ ಕೇವಲ ದುರಾಗ್ರಹಿಗಳ ಖಂಡನೆಯ ಭಾಗ ನಡೀತಾ ಇದೆ. ಇದೆಲ್ಲದರಲ್ಲಿ ತಿಳಿಬೇಕಾದ ಅಂತರಂಗದ ಪರಮಾದ್ಭುತ ವಿಷಯಗಳಿವೆ, ಪರಮಾದ್ಭುತ ವಿಷಯಗಳಿವೆ. ಅನಾವಿಷ್ಕುರ್ವನ್ ಅನ್ವಯಾತ್, ದುರ್ಜನರ ಖಂಡನೆಯನ್ನು ಮಾಡಬೇಕಾದ್ರೆ ಖಂಡನೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹೇಳಬೇಕು. ಅಂತರಂಗದ ಮಾತುಗಳು ನಂತರದಲ್ಲಿ ಬರ್ತವೆ ಪ್ರತ್ಯೇಕವಾಗಿ. ರುಜುತ್ವದ ಚರ್ಚೆ ಮುಗಿದ ನಂತರ, ರುಜುತ್ವದ ನಿರ್ಣಯ ನಿಮಗಾದ ನಂತರ, ರುಜುತ್ವ ನಿರ್ಣಯದ ಏನೇನು ಪ್ರಶ್ನೆಗಳಿವೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಲಾಗುವುದು. ಪ್ರಶ್ನೆ ಈ ಉತ್ತರ ಸರಿ ಇಲ್ಲ, ಅವಶ್ಯವಾಗಿ ನೀವು ನನಗೆ ಹೇಳಿ. ಅವರು ಹೇಳೋದಷ್ಟೇ ಅಲ್ಲ, ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗದೇ ಇದ್ದರೂ ಆಚಾರ್ಯರೇ ನಮಗೆ ಈ ಉತ್ತರ ನಮಗೆ ಒಪ್ಪಿಗೆ ಆಗಿಲ್ಲ, ಇದು ನಮಗೆ ತಿಳಿಸಿ ಹೇಳಿ ಅಂತನ್ನಿ, ಮತ್ತೆ ನಾನು ವಿವರಿಸ್ತೇನೆ. ಸಕಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ರುಜುತ್ವದ ನಿರ್ಣಯವೇನಾಗುತ್ತಲ್ಲ, ಆ ರುಜುತ್ವದ ದೀಕ್ಷೆ ಏನು ನಿಮ್ಮ ಮನಸ್ಸಿನಲ್ಲಿ ಬರ್ತದಲ್ಲ, ಆ ದಿವಸ ರಾಜರ ಈ ವಾಕ್ಯಗಳ, ಈ ಚರ್ಯಗಳ ಏನು ಅದ್ಭುತವಾದಂತಹ ಅರ್ಥಗಳಿದ್ರೊಳಗಡಗಿವೆ ಅದನ್ನು ಆ ದಿವಸ ತಿಳಿಸಿಕೊಡ್ತೇವೆ. ಆ ದಿವಸ ತಿಳಿಸಿಕೊಡ್ತೇವೆ. ಈ ಜನರು ಬಂದು ಏನು ಆಕ್ಷೇಪ ಮಾಡ್ತಾ ಇದ್ದಾರೆ, ಏನು ಬಂದು ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ, ರಾಜರ ರುಜುತ್ವವನ್ನು ಒಪ್ಪಬೇಡಿ ಅಂತ. ಮೊದಲಿಗೆ ಇವರಿಗೆ ಅಧಿಕಾರವೇ ಇಲ್ಲ. ರಾಜರ ರುಜುತ್ವದ ಬಗ್ಗೆ ಇವರನ್ನು ಹೋಗಿ ಯಾರಾದರೂ ಪ್ರಶ್ನೆ ಮಾಡಿದ್ದಾರಾ? ಇಲ್ಲ. ಇವರು ತಾವಾಗೇ ಬಂದು ರಾಜರು ರುಜುಗಳಲ್ಲ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಆಗ್ರಹದಿಂದ. ಆಗ್ರಹ ಇದೆ ಅನ್ನುವುದಕ್ಕೆ, ಪೂರ್ವಾಗ್ರಹ ಇದೆ ಅನ್ನುವುದಕ್ಕೆ, ದುರಾಗ್ರಹ ಇದೆ ಅನ್ನುವುದಕ್ಕೆ, ದೌರ್ಜನ್ಯ ಇದೆ ಅನ್ನುವುದಕ್ಕೆ, ರಾಜರ ಕುರಿತ ಸಕಲ ವಾಕ್ಯಗಳ ಜ್ಞಾನ ಅವರಿಗಿಲ್ಲ ಅನ್ನುವುದಕ್ಕೆ ಹೆಜ್ಜೆ ಹೆಜ್ಜೆಗೆ ಪ್ರಮಾಣಗಳನ್ನು ನೀಡುತ್ತಾ ಹೋಗ್ತಾ ಇದ್ದೇನೆ. ಅವರ ಚರ್ಯೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ, ಏನು ಉದ್ದೇಶದಿಂದ ಬರ್ತಾ ಇದ್ದಾರೆ ಅಂತ. ರಾಜರ ಅಭಿಪ್ರಾಯ ಎಷ್ಟು ಪ್ರಾಂಜಲವಾಗಿ ಶ್ರೀನಾರಾಯಣಾಚಾರ್ಯರಿಂದ ನಿರೂಪಿತವಾಗಿದೆ ಅನ್ನುವುದನ್ನು ಸಹಿತ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಏನು ಈ ರುಜುತ್ವ ವಿರೋಧಿಗಳ ಈ ಆಕ್ಷೇಪವನ್ನು ಕತ್ತರಿಸಿ ಹಾಕಿದಂತಹ ಈ ವಾಕ್ಖಡ್ಗವಿದೆ, ಈ ವಾಕ್ಖಡ್ಗವನ್ನು ರಾಜರ ಶ್ರೀಮದಾಚಾರ್ಯರ ಅಂತರ್ಯಾಮಿಯಾದಂತಹ ಶ್ರೀ ಲಕ್ಷ್ಮೀ ನರಸಿಂಹದೇವರ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡುತ್ತಾ, ನಮ್ಮ ಭಾವಿ ಸಮೀರರಿಂದಲೇ ಜ್ಞಾನವನ್ನು ಪಡೆದ, ಉಪದೇಶವನ್ನು ಪಡೆದ ಶ್ರೀನಾರಾಯಣಾಚಾರ್ಯರ ಈ ಪರಮ ಪವಿತ್ರ ವಚನಗಳ
ಯಥಾಶಕ್ತಿ ಯಥಾಮತಿ ಅರ್ಥಾನುಸಂಧಾನದ ಈ ಪುಷ್ಪವನ್ನು ಸಕಲ ಗುರುಗಳಿಗೆ, ಸಕಲ ದೇವತೆಗಳಿಗೆ, ಆ ಭಾವಿ ಮುಖ್ಯ ಪ್ರಾಣರಾದ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರಸ್ವತೀಪತಿ ಬ್ರಹ್ಮದೇವರಿಗೆ, ಅವರೆಲ್ಲರ ಹೃದಯ ಸಿಂಹಾಸನಾಧೀಶ್ವರನಾದ ಅನಂತ ಗುಣಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದ ಅಚಿಂತ್ಯನಾದ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ಲಕ್ಷ್ಮೀರಮಣ ಅಂತರ್ಯಾಮಿ ಶ್ರೀ ವಿಷ್ಣುನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.